ಇದು ದೇವಸ್ಥಾನ ಇತಿಹಾಸ ಏನು ಗೊತ್ತ? ದೇವಸ್ಥಾನ ಸುಮಾರು 200 ವರ್ಷಗಳ ಪುರಾತನ ದೇವಸ್ಥಾನವಿದೆ. ಮತ್ತು ಇದು ಹೆಚ್ಚು ಕಡಿಮೆ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಸಾರ್ವಜನಿಕ ವಂಚನೆಗೆ ಇದನ್ನೆಲ್ಲ ಸುಧಾರಣೆ ಆಗಿದೆ. ಮೊದಲ ಪೂರ್ವದಲ್ಲಿ ಬರೀ ಒಂದು ಗರ್ಭಗುಡಿಯಲ್ಲಿ ಆಂಜನೇಯ ಮೂರ್ತಿ ಇತ್ತೀಚೆಗಾಗಿ ಸುಮಾರು 10-12 ವರ್ಷಗಳಿಂದ ಭಕ್ತರ ಒಂದು ದೇಣಿಗೆಯ ಮೇಲೆ ಇದೆಲ್ಲ ಅಭಿವೃದ್ಧಿ ಆಗಿದೆ. ಅಲ್ಲಿ ದೇವಸ್ಥಾನ ಆಜು ಬಾಜುಕ ಅವಶೇಷಗಳಿದ್ದವಲ್ರಿ, ಮಾಲ್ಗಂಬ ಮತ್ತೆ ಏನಪ್ಪ ಅಂತ ಅದು ಮೊದಲು ಸರಿಯಾಗಿದೆಯಲ್ಲ, ಅದನ್ನೆಲ್ಲ ಸರಿಯಾಗಿ ಮಾಡಿದೆವು. ಇದರಿಗೆ ಒಂದು ಗದ್ದಿಗೆ ಇತ್ತು. ಆ ಗದ್ದಿಗೆಯಲ್ಲಿ ರಾಮನ ದೇವಸ್ಥಾನ ಕಟ್ಟಬೇಕಂತ ನಾವೆಲ್ಲ ಒಂದು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಸುಮಾರು ಛತ್ತಿನ ರೂಪಕ್ಕೆ ಬರ್ತದೆ. ಛತ್ತಿನ ರೂಪಕ್ಕೆ ಬಂದಾಗ ಸರ್ಕಾರದ ಒಂದು ಆದೇಶದ ಪ್ರಕಾರ ರಸ್ತೆ ಅಗಲೀಕರಣ ಮಾಡುವಾಗ ಸಂಪೂರ್ಣ ದೇವಸ್ಥಾನ ಹೋಗಿಬಿಡ್ತು. ಈಗ 4 ವರ್ಷದಿಂದ ಇದಕ್ಕೆ ಬೆಳ್ಳಿ ಕವಚ ಮಾಡಿಸಿದ್ದಾರೆ. ಬೆಳ್ಳಿ ಕವಚ 4 ವರ್ಷ ಅಲ್ಲ, 10 ವರ್ಷಗಳ ಹಿಂದೆ ಸಾರ್ವಜನಿಕ ವಂತಿಗೆ ಮ್ಯಾಗ ಬೆಳ್ಳಿಯನ್ನು ಅನೇಕರೊಬ್ಬರು ಪಾಟಲು ಕೊಟ್ಟರು, ಒಬ್ಬರು ಅರ್ಧ ಕಿಲೋ ಹೀಗೆಲ್ಲ ದೇಣಿಗೆ ಪ್ರಕಾರ ಆಂಜನೇಯ ಬೆಳ್ಳಿ ಮೂರ್ತಿಯನ್ನು ಸುಮಾರು 7 ಕಿಲೋ 200 ಗ್ರಾಮದಿಂದ ತಯಾರಿಸೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್.